ಸದ್ಯಕ್ಕೆ ಕರ್ನಾಟಕದ ಎಲ್ಲಾ ಕಡೆ ಜೋಗಿ ಪ್ರೇಮ್ ಅವರ ಕೇಡಿ ಸಿನಿಮಾದ್ದೇ ಅವ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಧ್ರುವ ಸರ್ಜಾ ಅವರ ಮಾರ್ಟಿನ್ ರಿಲೀಸ್ ಟೈಮ್ ಅಲ್ಲಿ ಆದ ಅವಮಾನಕ್ಕೆ ಈ ಕೇಡಿ ಸಿನಿಮಾದ ಮೂಲಕ ಈ ಸಲ ಧ್ರುವ ಸರ್ಜಾ ಅವರು ಏಟರ್ಸ್ ಗೆ ಸರಿಯಾಗಿ ಉತ್ತರ ಕೊಟ್ರು. ಕೆಲವೊಂದು ಸಲ ಒಳ್ಳೆ ಸಿನಿಮಾಗಳು ಒಳ್ಳೆ ವ್ಯಕ್ತಿಗಳು ಸೋಲ್ಬಾರ್ದು ಅಂತ ವ್ಯಕ್ತಿಗಳ ಸಿನಿಮಾಗಳನ್ನು ನಮ್ಮ ಕನ್ನಡಿಗರು ಯಾವತ್ತೂ ಸೋಲ್ಸಲ್ಲ. ಈ IPL ಟೈಮ್ ಅಲ್ಲಿ ಕೇಡಿ ಸಿನಿಮಾ ರಿಲೀಸ್ ಆಗ್ತಿದೆ, ಖಂಡಿತ ಈ ಸಿನಿಮಾ ಸೋಲುತ್ತೆ ಅಂತ ಕೆಲವರು ಅಂದ್ಕೊಂಡಿದ್ರು. ಆದ್ರೆ ಅವರ ಲೆಕ್ಕಾಚಾರಗಳನ್ನು ಬುಡಮೇಲು ಮಾಡಿ ಕೇಡಿ ಎಲ್ಲಾ ಥಿಯೇಟರ್ ಗಳಲ್ಲಿ ಹೌಸ್ಫುಲ್ ಪ್ರದರ್ಶನ ಕಾಣ್ತಿದೆ. ಜನ ಥಿಯೇಟರ್ ಗೆ ನುಗ್ತಿದ್ದಾರೆ, ಸಿನಿಮಾನ ನೋಡ್ತಿದ್ದಾರೆ, ಎಂಜಾಯ್ ಮಾಡ್ತಿದ್ದಾರೆ. ಆದ್ರೆ ಈ ಸಿನಿಮಾ ಕೆಲವರಿಗೆ ಇಷ್ಟ ಆಗಿದೆ, ಇನ್ನೂ ಕೆಲವರಿಗೆ ಇಷ್ಟ ಆಗಿಲ್ಲ. ಯಾಕೆ ಇಷ್ಟ ಆಗಿಲ್ಲ ಅಂದ್ರೆ ಈ ಸಿನಿಮಾದಲ್ಲಿ ಹೀರೋಯಿನ್ ಗೆ ಸ್ವಲ್ಪ ಜಾಸ್ತಿನೇ ಬಿಲ್ಡಪ್ ಕೊಟ್ಟವ್ರೆ ನಮ್ಮ ಪ್ರೇಮಣ್ಣ. ನಿಜ ಹೇಳ್ಬೇಕಂದ್ರೆ ಈ ಸಿನಿಮಾಗೆ ಹೀರೋಯಿನ್ ಅವಶ್ಯಕತೆ ಇರ್ಲಿಲ್ಲ, ಬೇಕು ಅಂತ ಹೀರೋಯಿನ್ ನ ಇಟ್ಟಿದ್ದಾರೆ. ರವಿಚಂದ್ರನ್ ಅವರ ಕ್ಯಾರೆಕ್ಟರ್ ನ ಡಮ್ಮಿ ಮಾಡಿ ಬಿಸಾಕವ್ರೆ. ಈ ಸಣ್ಣ ಪುಟ್ಟ ತಪ್ಪುಗಳನ್ನು ಹೊರತುಪಡಿಸಿ ಜನ ಈ ಸಿನಿಮಾನ ನೋಡ್ತಿದ್ದಾರೆ, ಮೆಚ್ಕೊಳ್ತಿದ್ದಾರೆ. ಧ್ರುವ ಸರ್ಜಾ ಅವರು ಬರೀ ಸಿನಿಮಾದಲ್ಲಿ ಮಾತ್ರ ಹೀರೋ ಅಲ್ಲ, ರಿಯಲ್ ಲೈಫ್ ನಲ್ಲಿ ಕೂಡ ರಿಯಲ್ ಹೀರೋ. ಈ ವ್ಯಕ್ತಿಗೆ ಒಳ್ಳೆ ಹೃದಯ ಇದೆ, ಅದಕ್ಕೆ ಇವರ ಕೇಡಿ ಸಿನಿಮಾದ ಮೇಲೆ ಎಲ್ಲಾ ಕಡೆಯಿಂದ ಪಾಸಿಟಿವ್ ಟಾಕ್ ಬರ್ತಿದೆ. ಈ ಸಿನಿಮಾಗೋಸ್ಕರ ಬ್ಲಡ್ ಬೋನು ಪಣಕ್ಕಿಟ್ಟು ಈ ಸಿನಿಮಾಗೆ ಕೆಲಸ ಮಾಡಿದ್ದಾರೆ. ಅದನ್ನು ನೀವು ಸ್ಕ್ರೀನ್ ನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸ್ಯಾಂಡಲ್ವುಡ್ ನಲ್ಲಿ 100 ಕೋಟಿ ಬಜೆಟ್ ಇರುವ ಸಿನಿಮಾಗಳನ್ನು ಮಾಡುತ್ತಿರುವ ಕನ್ನಡದ ಏಕೈಕ ಯಂಗ್ ಸ್ಟಾರ್ ಅಂದ್ರೆ ಅದು ಧ್ರುವ ಸರ್ಜಾ ಮಾತ್ರ. ಏನ್ರಿ ಅವ್ರ ಆಕ್ಟಿಂಗು ಈ ಸಿನಿಮಾದಲ್ಲಿ ಬೀಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಇಡೀ ಸಿನಿಮಾನೇ ಕಬ್ಜಾ ಮಾಡಿ ಬಿಸಾಕಿದ್ದಾರೆ. ಸಿನಿಮಾದ ಪ್ರಾರಂಭದಿಂದ ಹಿಡಿದು ಕೊನೆಯ ತನಕ ಅವರ ಎನರ್ಜಿ ಎಲ್ಲೂ ಡ್ರಾಪ್ ಆಗಿಲ್ಲ. ಈ ಸಿನಿಮಾದ ಮೇಲೆ ನೆಗೆಟಿವ್ ಗಿಂತ ಪಾಸಿಟಿವ್ ಟಾಕ್ ಜಾಸ್ತಿ ಇದೆ. ಧ್ರುವ ಸರ್ಜಾ ಅವರ ಸಿನಿ ಕೆರಿಯರ್ ನಲ್ಲೇ ಈ ಸಿನಿಮಾ ಒಂದು ಮೈಲಿಗಲ್ಲಾಗುತ್ತೆ. ಒಟ್ಟಾರೆಯಾಗಿ ಕೇಡಿ ಸಿನಿಮಾನ ಕನ್ನಡದ ಸಿನಿ ಪ್ರೇಕ್ಷಕರು ನೋಡ್ತಿದ್ದಾರೆ. ಈ ವೀಕೆಂಡ್ ನಲ್ಲಿ ಜನ ಥಿಯೇಟರ್ಗೆ ನುಗ್ಗೋದಂತೂ ಪಕ್ಕ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.